ಯವ್ವ ಏನಾತ ಏನಾತ ಮರ್ಯಾದೆ ತೆಗಿಯಾಕತ್ತಾಳ ಎದಕ್ಕ ಕೇಳ ನೀನ್ ಹೆಂತಿನ ಕೇಳಕಿನ ಕೇಳ ಏನ್ ಮಾಡಾಳ ಅಂತ ಕೇಳ ಎದಕ್ಕ ಕರೆಯತನ ಅಂತ ಕೇಳ ಏನಾತ ಅದು ಅದು ಅತ್ತಿಯವರ ನಾ ಬೇಕಂತೇಳಿ ಮಾಡ್ಲಿಲ್ರಿ ನಾ ಬಾ ಅಂತ ಹೇಳಿದ್ದಿಲ್ರಿ ಯಾರು ಬಂದಿದ್ರು ಇನ್ಯಾರ ನಿಮ್ಮ ಅತ್ತಿ ಮಾವ ಏನ ಅತ್ತಿ ಮಾವ ಬಂದಿದ್ರ ಹೂನಪ್ಪ ನಿಮ್ಮ ಅತ್ತಿ ಮಾವನ ಬಂದಿದ್ರ ನಾನು ನಮ್ಮ ಅಣ್ಣನ ಮಗಳ ಮುಂದೆ ನಮ್ಮ ಅಣ್ಣನ ಮುಂದೆ ನಮ್ಮ ಅಣ್ಣ ಅತ್ತಿಗೆಮ್ಮನ ಮುಂದೆ ಎಲ್ಲಾರ ಮುಂದೆ ಏನ್ ದೊಡ್ಡ ಚಲೋ ಅದಾರ ಇವ್ರ ಮಂತ್ಯಾನಿಂದ ಆಕಿ ಲಚ್ಚರ್ ಅದಾಳ ಅವ್ರವ್ವ ಅಡ್ಡಿ ಇಲ್ಲ ಬಾಂಡೆದ ಅಂಗಡಿ ಐತಿ ಅದು ಇದು ಏನೇನ ಹೇಳಿ ಒಂದ್ ತಕ್ಕ ಮಟ್ಟಿ ಮರ್ಯಾದಿನಾರ ಇಟ್ಕೊಂಡಿದ್ನಿ ಇವ್ರು ಬಂದು ಮರ್ಯಾದೆ ಕಳೆದ್ರ ನಮ್ಮ ಅಣ್ಣನ ಮಗಳ ನೋಡಿ ನನಗ್ ತೋರಿಸಿದ್ಲ ಅಲ್ಲ ಸ್ವಪ್ನ ಹಂಗ್ಯಾಕ್ ಬಂದಿದ್ರು ಅವ್ರು ಅಲ್ಲ ನಿಮ್ಮಪ್ಪ ನಿಮ್ಮವ್ವ ಬಂದಿತ್ತಪ್ಪ ಅಂತ ಹೇಳ್ತಿಲ್ಲ ಆದ್ರೆ ಈಗ ಸಿಚುವೇಶನ್ ಏನೈತಿ ಈಗ ಸದ್ಯ ಬರ್ಲಂಗಿದ್ರೆ ನಡೀತಿತ್ತಲ್ಲ ಎದಕ್ ಬಂದಿದ್ರು ಅಯ್ಯೋ ದೇವ್ರೆ ಏನಂತ ಹೇಳಪ್ಪ ನಮ್ಮವ್ವ ಸಾಕ್ಷಿ ಇಲ್ಲ ಮದ್ವಿ ಇದಕ್ಕೆ ಸಾಕ್ಷಿ ಮಾಡಿಸ್ಕೊ ಅಂತ ಹೇಳಕ್ ಬಂದಿದ್ಲ ಅಂತಂದ್ರ ಇವ್ರು ಯಾಕ ನನ್ನ ಮೇಲೆ ನಂಬಿಕೆ ಇಲ್ಲ ನಿಮ್ಮವ್ಗ ಅಂತ ಕೇಳ್ತಾರ ಏನ್ ಹೇಳಪ್ಪ ನಾನು ಕದ್ದು ನೋಡಕ್ ಬಂದಿದ್ರು ಅಂದ್ರ ಅಂತದೇನಿತ್ತು ನಾವ ಹೋಗಿ ನೋಡಕ್ ಬರ್ತಿತ್ತಲ್ಲ ಅಂತಾರ ಅಯ್ಯೋ ದೇವ್ರೆ ಏನ್ ಹೇಳಿ ನಾನು ಏನ್ ಯೋಚನೆ ಮಾಡಾತಿ ಮಾಮಾಗ್ ಸಿಟ್ಟು ಜೋರ್ ಬಂದೈತಿ ರೀ ಚೀರಾಡ್ಬೇಡ್ರಿ ಅದು ಅವಾಗ ಕೆಟ್ಟ ಕನ್ಸ್ಬಿತ್ತಂತ ನಾನು ನೋಡೋಂಗಾತಂತ ಅದಕ್ಕೆ ಓಡ್ ಬಂದಿದ್ಲು ಫೋನ್ನೇ ಮಾತಾಡಕ್ ಅವಕಾಶ ಐತಿ ಈಗೇನ್ ಬ್ಯಾಡ ಅಂದೈತೆ ಅಲ್ಲ ನಮ್ಮ ಇಡೀ ಖಾನ್ದಾನಿ ಒಳಗೆ ನಮ್ಮ ಮರ್ಯಾದೆ ತಕೊಂಡಿಕ್ಕಿನ ಮನೆ ಹೋಗಿಸ್ಕೊಂಡೆ ನಾವು ಏನು ಭಿಕ್ಷೆ ಎತ್ತಕ್ಕೂ ದಿಕ್ಕಿಲ್ಲ ಇವಕ್ಕೆ ಇವ್ರ ಮನೆ ಒಳಗೆ ಹೋಗಿಸ್ಕೊಂಡೇನಿ ಇಷ್ಟು ಸಪೋರ್ಟ್ ಮಾಡಕತ್ತೀನಿ ನಾನು ಸೊಸಿ ಅಂತೇಳಿ ಎಲ್ಲೂ ಬಿಟ್ಟು ಕೊಡ್ದಂಗೆ ಮಾತಾಡಕತ್ತೀನಿ ಗೊತ್ತೈತೆ ಗೊತ್ತಿಲ್ಲ ನಿನಗೆ ಪ್ರೀತಮ ಹಾ ನಾನು ಇವ್ರಪ್ಪ ಇವ್ರು ಬಾ ಚಲೋದ್ರ ಅಂತ ನಾ ಹೇಳೇನಿ ಇವ್ರು ಎದಕ್ ಬಂದಿದ್ರು ಗೊತ್ತನ 100 ರೂಪಾಯಿ ಇದ್ರು ಕೊಡು ಅಂತ ಕೇಳಕ್ ಬಂದಿದ್ರು 100 ರೂಪಾಯಿ ಬೇಕಂತ ಅವ್ರ ಅಪ್ಪಗೇನ 100 ರೂಪಾಯಿಗೆ ಕೈ ಚಾಚಕ್ ಬಂದಾನ ಮರ್ಯಾದೆ ತೆಗ್ಯಾಕ ಇಲ್ರಿ ಅತ್ತಿಯರ ಅವ್ರು 100 ರೂಪಾಯಿ ಕೇಳಕ್ ಬಂದಿಲ್ರಿ ಮತ್ತೆ ಎದಕ್ ಬಂದಿದ್ರ ನನ್ನ ಮಗನ್ ಮುಂದೆ ನನ್ನ ಸುಳ್ಳು ಮಾಡ್ಬೇಕಂತೀಯ ನೀನು ಹಾ ಪ್ರೀತಮ್ಮ ನಾ ಹೇಳೋದ್ ಕರೆ ಐತಿ ನಾನು ಅಲ್ಲೇ ಹಿಂದೆ ನಿಂತು ಕೇಳಿಸ್ಕೊಂಡಿನಿ 100 ರೂಪಾಯಿ ಇದ್ರು ಕೊಡುವ ಬಸ್ ಚಾರ್ಜಿಗೆ ಎಲ್ಲಡಿಕಿಗೆ ಇದ್ರು ಕೊಡುವ ಅಂತ ಅವ್ರ ಕೈ ಚಾಚಾತಾನ ಈಕಿ ಗಂಡನ ಮನೆ ರೊಕ್ಕ ಒಯ್ದು ತವ್ರ ಮನೆ ತುಂಬಾಕ್ ನೋಡಾಕತ್ತಾಳ ಈಕಿ ಎಷ್ಟು ಮರ್ಯಾದೆಗೇಡಿ ಇವತ್ತು ಅಲ್ಲೇ ಕೆಲಸ ಮಾಡೋರು ಎಷ್ಟು ಜನ ನೋಡಿದ್ರು ಏನೋ ನಾನು ನಿಜವಾಗ್ಲೂ ಏನೇನೋ ಅನ್ಕೊಂಡ್ಬಿಟ್ಟಿದ್ದೆ ಎಲ್ಲ ಹಾಳಾಗೋತು ಇಷ್ಟಿಗೆ ಸಪೋರ್ಟ್ ಮಾಡಿನೂ ನನ್ನ ಮಾತಿಗೆ ಒಂದು ಕಿಮ್ಮತ್ತಿಲ್ಲ ಈ ಮನೆ ಒಳಗಂದ್ರೆ ಯಾಕಿರ್ಬೇಕು ನಾನು ಯಾಕಿರ್ಬೇಕು ಬೇಡ ಮದ್ವಿ ಮಾಡ್ಕೋಬೇಡ ಅಂದೆ ಮದ್ವಿ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಅಂತ ಮನಿನ ತುಂಬಿಸ್ಕೊಂಡು ಎಲ್ಲ ಸಪೋರ್ಟ್ ಮಾಡಕತ್ತೇನೆ ನಾನು ಆದ್ರೆ ನನ್ನ ಮಾತಿಗೆ ಒಂದು ಮರ್ಯಾದೆ ಕೊಡ್ಲಿಲ್ಲ ನೀನು ಹೆಂಡತಿ ನಿಜವಾಗ್ಲೂ ನನಗೆ ಬಹಳ ಬೇಜಾರಾತು ಪ್ರೀತಮ್ಮ ಅವ್ವ ಬೇಜಾರು ಮಾಡ್ಕೋಬೇಡ್ವಿ ಆಕೆ ಹಂಗೆ ಮಾಡಕ್ಕೆಲ್ಲ ಯಾಕೆ ಹಂಗೆ ಮಾಡಿದ್ಲೋ ಏನ ಛೇ ನಾ ಕೇಳ್ತೇನೆ ತಗೋಬಿ ಕೇಳಕ್ಕೆ ನೀನು 3 ದಿನ ಬೇಕನ ಕೇಳಿಲ್ಲ ನಾನು ಇದ್ರಿಗೆ ಸ್ವಪ್ನ ಯಾಕೆ ಹಿಂಗೆ ಮಾಡಿದಿ ಫೋನ್ನಾಗ ಮಾತಾಡಿದ್ರ ಅಕ್ಕಿತ್ತು ಇಷ್ಟಕ್ಕೂ 100 ರೂಪಾಯಿ ಕೇಳಕ್ಕೆ ನಿಮ್ಮ ಅಪ್ಪ ಇಲ್ಲಿ ಮಠ ಬಂದಿದ್ನ ಸ್ವಪ್ನ ಥೂ ಈ ಥರ ಎಲ್ಲ ನೀ ಹಿಂಗೆ ಮಾಡ್ತಿ ಅಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ ನಮ್ಮಪ್ಪ ನಮ್ಮವನು ವಿರೋಧ ಹಾಕ್ಕೊಂಡು ನಾನು ನಿನ್ನ ಮದುವೆ ಮಾಡ್ಕೊಂಡೆ ನಿನಗೆ ಗೊತ್ತೈತಿ ನಮ್ಮ ಅಂತಸ್ತ ಬೇರೆ ನಿನ್ನ ಅಂತಸ್ತ ಬೇರೆ ಅಂತೇಳಿ ಆದರೂ ನಾನು ನಿನ್ನನ್ನು ಎಷ್ಟು ಪ್ರೀತಿ ಮಾಡಿದೆ ಮಾಡ್ತೀನಿ ಕೂಡ ಈಗೂ ಅಷ್ಟೇ ಐತಿ ಪ್ರೀತಿ ಆದ್ರೆ ನೀ ಹಿಂಗೆ ಅವ್ರ ಮಾತಿಗೊಂದು ಮರ್ಯಾದೆ ಕೊಡ್ಲಾರ್ದಂಗೆ ಮರ್ಯಾದೆ ಹೋಗೋಂಗೆ ನೀವು ನಡ್ಕೋತೀರಿ ಅಂದ್ರೆ ನಿಜವಾಗ್ಲೂ ಭಾಳ ಬೇಜಾರಾಗ್ತಾ ಐತಿ ನೀನಾರ ಒಂದು ಮಾತು ಬರಬೇಡ್ರಿ ಇಲ್ಲಿ ಅಂತ ಹೇಳ್ಬೋದಿತ್ತಲ್ಲ ರೀ ಅವ್ರು ನನ್ನ ಮುಂದೆ ಹೇಳಿಲ್ಲ ರೀ ಏಕಾಏಕಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಹಾ ಬರ್ತ ದಾರಿ ಒಳಗೆ ಯಾರ್ಯಾರನೋ ಕೇಳ್ಕೊಂಡು ಬಂದಾರ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಗೊತ್ತಿದ್ದಿಲ್ಲ ಅವ್ರಿಗೆಲ್ಲರಿಗೂ ಇವ್ರು ಯಾಕೆ ಇಲ್ಲಿ ಬರ್ತಾರ ಅಂತಂದೇಳಿ ಅನ್ಸಂಗಿಲ್ಲ ಈಗ ಸದ್ಯ ಈಗ ಪರಿಸ್ಥಿತಿ ಸರಿ ಇಲ್ಲ ನಮ್ಮಪ್ಪ ನಮ್ಮವ್ಗ ಒಂಥರ ಮರ್ಯಾದೆ ಹೋಗೈತನ ಅಂತ ಅನಿಸ್ತೈತೆ ಅವ್ರಿಗೆ ಯಾಕಂದ್ರೆ ಅವ್ರು ಹೆಂಗದಾರ ಅವರು ನಮ್ಮ ಮನೆ ಹೆಂಗೈತಿ ನೀನ ನೋಡಿ ಇಷ್ಟು ದೊಡ್ಡ ಮಂತ್ಯಾನಿದ್ದು ಹಿಂಗೆಲ್ಲ ಇದ್ದು ಅದು ಸಾಲ ಮಾಡಿ ಹೊಲ್ದಾಗ ಕೆಲಸ ಮಾಡಿದವ್ರ ಮಗಳನ್ನ ಮದುವೆ ಮಾಡ್ಕೊಳ ನೀವ ಅಂತ ಮತ್ತೊಂಚೂರು ಅಸಹ್ಯ ಆಗೋದಿಲ್ಲ ಅರ್ಥ ಮಾಡ್ಕೋ ಅಂತಸ್ತು ದುಡ್ಡು ರೀ ತಪ್ಪಾತ್ರಿ ಅವ್ರಿಗೆ ಬರಬೇಡ ಅಂತ ಹೇಳಿದ್ದೆ ನಾನು ಆದ್ರೂ ಬಂದ್ಬಿಟ್ರು ರೀ ಏನಾತ್ರಿ ನಾ ಬಡವ್ರಂತ ಗೊತ್ತೈತಲ್ಲ ನಿಮಗ ನಮ್ಮಪ್ಪ ನಮ್ಮವ್ವ ಮಗಳ ಮನೆಗೆ ಬರಬಾರ್ದೇನ್ರಿ ಮಗಳ ಮನೆಗೆ ಬರಬಾರ್ದು ಅಂತ ಯಾರಂದ್ರು ದುಡ್ಡು ಕೇಳ್ಕೊಂಡು ಬಂದಾರಲ್ಲ ಅದೇ ಬೇಜಾರಾಗಿದ್ದು ಸಾಲದಕ್ಕ ರಿಲೇಷನ್ ಮುಂದೆ ಅಸಹ್ಯ ಆತಲ್ಲ ನಮ್ಮಪ್ಪ ನಮ್ಮವ್ಗ ಅದನ್ನ ಹೇಳಾಕತ್ತೀನಿ ಪ್ರೀತಮ್ಮ ನಿಜವಾಗ್ಲೂ ಭಾಳ ಬೇಜಾರಾತ್ ನನಗ ಛೇ ಮನಿ ಒಳಗೆ ನೆಮ್ಮದಿನೇ ಇಲ್ದಂಗೆ ಆಕತಿ ನಿಮ್ಮಪ್ಪ ನಿಮ್ಮವ್ಗ ಇದೇ ಫಸ್ಟ್ ಇದೆ ಲಾಸ್ಟ್ ಸದ್ಯ ಬರಂಗಿಲ್ಲ ಇಲ್ಲಿ ಅಂತ ಹೇಳ್ಬಿಡ ರೀ ಅವರು ಅಲ್ಲಿ ಊರಾಗೆಲ್ಲ ಮಾತಾಡ್ಕೊಂಡು ನಗಾತಿದ್ರಂತ ಜನ ಫೋಟೋ ಇಲ್ಲ ಏನಿಲ್ಲ ಲಗ್ನ ಪತ್ರಿಕೆ ಇಲ್ಲ ಮದುವೆಗ್ಯಾರ ಅನ್ನಕ್ಕೆ ಯಾರು ಸಾಕ್ಷಿ ಇಲ್ಲ ಏನೂ ಇಲ್ಲ ಹೆಂಗಿದು ಮನಿ ಹೆಂಗಿದು ಮದುವೆ ಮಾಡ್ಕೊಳ್ಳೋದು ನಿನ್ನ ಮಗಳಿಗೆ ಹೇಳು 4 ಮಂದಿ ಮುಂದೆ ಒಂದು ರಿಜಿಸ್ಟ್ರೇಷನ್ ಮಾಡ್ಸಕ್ಕೆ ರಿಜಿಸ್ಟರ್ ಮ್ಯಾರೇಜ್ ಆಗಾಕ ಅಂತೇಳಿ ನಗ್ತಾ ಇದ್ರಂತೆ ಅದಕ್ಕೆ ಬೇಜಾರಾಗಿ ನಂಗೆ ಫೋನ್ ಮಾಡ್ಯಾಳ ನಾ ಎಬ್ಸೇ ಇಲ್ಲ ತಡ್ಕೊಳಕ್ಕಾಗ್ಲಾರ್ದ ಇಲ್ಲಿ ಹೇಳಕ್ಕೆ ಬಂದಾಳ ಅಷ್ಟೇ ಆಕೇನು ಬಂದು ಇಲ್ಲಿ ಯಾರಿಗೂ ಅವಮಾನ ಮಾಡ್ಬೇಕಂತ ಬಂದಿಲ್ರಿ ಹೌದಾ ಹೌದಾ ಅಂತೀಯಲ್ಲ ಅಂದ್ರ ನಿನ್ ಮೇಲೆ ನಂಬಿಕೆ ಇಲ್ಲ ನಮ್ಮ ಮೇಲೆ ನಂಬಿಕೆ ಇಲ್ಲ ಅವ್ರಿಗೆ
ಯಾವ ಟೈಮ್ನಾಗ ನಾವು ಅಕಸ್ಮಾತ್ ಹೊರಗೆ ಹಾಕ್ಬಿಟ್ರ ಅಂತ ಯೋಚನೆ ಮಾಡ್ಯಾರ ಅವ್ರ. ಅರ್ಥ ಆಗ್ತೈತೆ ನಿನಗ? ನೋಡು, ಅಷ್ಟೆಲ್ಲ ಮಾನವೀಯತೆ ದೃಷ್ಟಿಯಲ್ಲಿ ನಿಮ್ಮಪ್ಪ ನಾನು ಇಬ್ರು ಸೇರಿ ಮನೆಗೆ ಬಂದು ಮಾತಾಡಿ ಏನ ಕಾರ್ ತಗೊಂಡ್ ಬಂದು ನಿಂದಿರಿಸಿ ಕರ್ಕೊಂಡು ಬಂದು ಮನ್ಯಾಗ ಕುಂದಿರ್ಸ್ಕೊಂಡ್ರು. ಇನ್ನೂ ನಂಬಿಕೆ ಇಲ್ಲ ಅವ್ರಿಗೆ ನಮ್ಮ ಮೇಲೆ. ಹಂಗಲ್ಲ ಅತ್ತಿಯವ್ರ, ಅವ್ರು ಹೇಳಿದ್ದು ಒಂದು ರಿಜಿಸ್ಟರ್ ಮ್ಯಾರೇಜ್ ಮಾಡಿಸ್ಕೊ ಅಂತ. ಹಾ, ಮಾಡ್ಸು ಅದೊಂದು ಮಾಡ್ಸಕ್ ಹೋಗು. ಇನ್ನೊಂದು ಮರ್ಯಾದೆ ಕಳೆಯವಂತಿ ಅಲ್ಲ, ಮಾಡ್ಸು ರಿಜಿಸ್ಟ್ರೇಷನ್. ನಿಂಗೇನು ಬ್ಯಾಡ ಅಂದಿಲ್ಲ. ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೆ ಉಂಟಂತೆ, ಬಂದು ಮನ್ಯಾಗ ಹೊಕ್ಕೊಂಡಿದ್ದೆ ಉಂಟಂತೆ. ಆದ್ರೆ ತೀರಾ ನಾ ಏನು ಹೇಳ್ತೇನೆ ನಿನಗಂದ್ರ, ನಮ್ಮ ಮೇಲೆ ನಂಬಿಕೆ ಇಲ್ಲ ಹಂಗಾರ ನಿನಗೆ? ನಮ್ಮ ಮೇಲೆ ನಂಬಿಕೆ ಐತೋ ಇಲ್ಲೋ ನಿನಗೆ? ಆತಪ್ಪ, ನನ್ನ ಮೇಲೆ ನಂಬಿಕೆ ಇಲ್ಲ, ನಿಮ್ಮ ಮಾವನ ಮ್ಯಾಗ ನಂಬಿಕೆ ಇಲ್ಲ ಅಂದ್ರೆ ಹೋಗ್ರಿ ಇಬ್ರು ಮಾಡಿಸ್ಕೊಂಬರೋಗ್ರಿ, ರಿಜಿಸ್ಟ್ರೇ ಮಾಡಿಸ್ಕೊಂಬರೋಗ್ರಿ. ಇದ್ರ ಮೇಲೆ ನಿಮ್ಮಿಷ್ಟ, ನಾ ಏನು ಮಾತಾಡಲ್ಲ. ಛೇ, ಅವ್ವ ಅಪ್ಪಗ ಇಷ್ಟೊಂದು ಬೇಜಾರು ಮಾಡಬಾರ್ದಾಗಿತ್ತು ಸ್ವಪ್ನ. ನೀನು ನಿಮ್ಮಪ್ಪ ನಿಮ್ಮವ್ವ ಒಂದು ಸ್ವಲ್ಪ ಹೇಳು, ಹಿಂಗೆ ಬಂದು ನೋಡ್ಕೊಂಡು ಹೋಗ್ಬೇಡ್ರಿ ಅಂತೇಳಿ. ನಾವೇ ಹೋಗೋಣ ಅಂತ ಹೇಳೈತಲ್ಲ. ಆದರೂ ನಿಮ್ಮಪ್ಪ ನಿಮ್ಮವ್ವ ಮಾವನ ಕಡೆ ಸಾಲ ಮಾಡಿ ಇಲ್ಲೇ ಹೊಲದಾಗ ದುಡಿಯಾಕಿದ್ರನ? ಯೋ ದೇವ್ರೆ, ನಿನ್ನೆ ಅತ್ತಿ ಲಚ್ಚರ್ ಅಂತ ಹೇಳಿದ್ಲಲ್ಲ, ನಾನಂಗ ಲಚ್ಚರ್ ಅಂತ ಮಾಡಿದ್ದೆ. ಇಷ್ಟು ಬೇಗ ನಿಮ್ಮ ಬಂಡವಾಳ ಹೊರಗೆ ಬರ್ತದೆ ಅಂತ ಗೊತ್ತಿದ್ದಿಲ್ಲ. ಕಡೆಗೆ ಇಲ್ಲೇ ಕೆಲಸ ಮಾಡಿ ಹೊಲದ ಓನರನ್ ಮಗಗ ಕಾಳು ಹಾಕ್ಬಿಟ್ಟಿ ಬಿಡ. ಇಲ್ಲೇ ಅಷ್ಟೇನಾ? ಮತ್ತೆ ಎಲ್ಲೆಲ್ಲಿ ಕೆಲಸ ಮಾಡಕ್ ಹೋಗ್ಯಾರ ಅಲ್ಲಿನೂನ? ಬಾಯ್ ಬಿಗಿಡೋದು ಮಾತಾಡ ಏನ? ಒಬ್ಬ ತಂದಿ ಮಗಳು ಒಬ್ಬ ಫ್ಯಾಮಿಲಿ ಮಾತಾಡುವಾಗ ಕದ್ದು ಕೇಳಿಸ್ಕೊಂಡು ಅದನ್ನ ಕರೆದು ಮತ್ತೆ ಹೇಳಿಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಏನ ಜಗಳ ಹಚ್ಚಕ್ ನೋಡ್ಬಾರ್ದು, ಯಾವತ್ತು ಆರ್ಸಕ್ ನೋಡ್ಬೇಕು. ಇಲ್ಲಿ ಬಂದು ಮೊದಲನೇ ದಿನಾನೇ ನಿಂದು ಬಂಡವಾಳ ಏನಂತ ಗೊತ್ತಾತ್ ನನಗೆ. ಇನ್ನೀ ಮನೆ ಒಳಗೆ ನೀರು ಅವಶ್ಯಕತೆ ಇಲ್ಲ, ಇದು ನನ್ನ ಮನೆ ಐತಿ. ಇಲ್ಲೋಡ, ಮೊದಲೇಲಿಂದ ಹೋಗಿ ನೀನು. ಏನ? ನಾನು ಯಾಕೆ ಹೋಗ್ಲಿ? ಇದು ನನ್ನ ಅತ್ತಿ ಮನೆ. ಏನ ನಿನಗೆ ಎಷ್ಟು ಅಧಿಕಾರ ಐತಲ್ಲ ಅಷ್ಟು ಅಧಿಕಾರ ನನಗೂ ಐತಿ. ನಾನು ಹೊರಗೆ ಹೋಗೋಣಕ್ಕೆ ನೀನು ಯಾರ? ನಾನು ಈ ಮನೆ ಸೊಸಿ. ನಾನು ಈ ಮನೆ ಸೊಸಿನೇ. ಆದರೆ ನಿಂಗೆ ಲೈಸೆನ್ಸ್ ಸಿಕ್ಕೈತಿ, ನಂಗೆ ಸಿಕ್ಕಿಲ್ಲ ಅಷ್ಟೇ. ಅವ್ರು ನಮ್ಮ ಅತ್ತಿ, ಅವ್ರು ನಮ್ಮ ಮಾವ. ಏನ ಇದು ನಮ್ಮ ಮಾವ ಅದರಲ್ಲ, ಅಂದರೆ ಒಂದು ರೀತಿ ಹೆಂಗಂದ್ರೆ ನಮ್ಮವ್ವ ಯಾರು ಬೇರೆ ಯಾರು ಅಲ್ಲ, ನಮ್ಮ ಮಾವನ ತಂಗಿ ಅಲ್ಲನ. ನನಗೆಲ್ಲ ಅಧಿಕಾರ ಐತಪ್ಪ ಇಲ್ಲಿರೋದು. ನೀ ಹೇಳೇ ನಾ ಹೋಗ್ಬೇಕಾಗಿಲ್ಲ. ಏನು ಇನ್ನೂ ಮನಸ್ಸು ಮಾಡಿದ್ರೆ ನಿನ್ನ ಹೊರಗೆ ಹಾಕ್ತೇನೆ ನಾನು. ಇಲ್ಲೋಡ, ಭಾಳ ಮಾತಾಡಕತ್ತೀಯ ನೀನು? ಏನು ಭಾಳ ಮಾತಾಡತ್ತೀನಿ? ಇದ್ದಿದ್ದ ಮಾತಾಡಕತ್ತೀನಿ. ನಾನು ಹೊರಗೆ ಹೋಗೋಣಕ್ಕೆ ನೀ ಯಾರು? ನನ್ನೇನು ನಿನ್ನಂಗೆ ಭಿಕ್ಷಾ ಪಾತ್ರೆ ಎತ್ಕೊಂಡು ತಿನ್ನಕ್ಕೆ ಗತಿ ಇಲ್ಲದೆ ಇಲ್ಲಿ ಬಂದೇನೆ ಅಂತ ತಿಳ್ಕೊಂಡಿಯ? ಏನ ಲಕ್ಷಾಧೀಶ್ವರ ಕೋಟ್ಯಾಧೀಶ್ವರ ನಮ್ಮ ಅಪ್ಪನು ಏನು ಬೇಕಾದಂಗೆ ಅದಾರ ಅವರು. ಇಲ್ಲಿ ಇವ್ರು ಹೆಂಗದಾರ, ಇವ್ರಿಗಿಂತ ಡಬಲ್ ಅದಾರ. ಮನಸ್ಸು ಮಾಡಿದ್ರೆ ನಿನ್ನಂತರ 1000 ಜನ ಅಂತ ನಮ್ಮ ಮನ್ಯಾಗ ಕೆಲ್ಸಕ್ಕೆ ಇಡ್ತಾರ, ನನ್ನ ಕಾಲು ಕೆಳಗಿಡ್ತಾರ. ಏನ ಅಲ್ಲ, ನಂದೇನು ತಪ್ಪಿಲ್ಲ ಅಂದ್ರು ನನಗೆ ಬೈದ್ರಲ್ಲ ಇವರೆಲ್ಲರೂ. ನಮ್ಮ ಅತ್ತೆ ಮನ್ಸಿಗೆ ನೋವಾಗುವಂಥದ್ದು ನಾನು ಏನು ಮಾಡಿದೆ? ನಮ್ಮ ಅವನಪ್ಪ ಇಲ್ಲಿ ಬಂದಿದ್ದೆ ಅವ್ರ ಸಿಟ್ಟಿಗೆ ಕಾರಣ ಆತ್ಕೊಂತತಿ. ಏನೂ ಇಲ್ಲ, ಇವರಿಗೆ ಮೊದಲೇ ನನ್ನ ಕಂಡ್ರೆ ಆಗಲ್ಲ. ಅದೇನೋ ಅಂತಾರಲ್ಲ, ಇಷ್ಟ ಇಲ್ಲದೆ ಇರೋರು ಒಂದು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದಾಗಿ ಕಾಣ್ತತಂತ. ಇಷ್ಟ ಇರೋರು ದೊಡ್ಡ ತಪ್ಪು ಮಾಡಿದ್ರು ಸಣ್ಣದಾಗಿ ಕಾಣ್ತತಂತ. ಹಂಗೆ ಇವ್ರಿಗೆ ನಾನು ಬೈಯಾಕ, ನನಗೆ ಅವಮಾನ ಮಾಡಾಕ, ಈ ಮನೆಯಿಂದ ನಾನು ಹೊರಗೆ ಕಳ್ಸಾಕ ಕಾರಣ ಬೇಕಾಗಿತ್ತು. ಅದು ನಮ್ಮಪ್ಪ ನಮ್ಮವ್ವ ಬಂದರು ಅಂತೇಳಿ ಅಷ್ಟೇ, ಮತ್ತೇನೂ ಇಲ್ಲ. ನನ್ನ ಗಂಡನ ಮನಸ್ಸಿಗೂ ಕಿರಿಕಿರಿ ಮಾಡಿಬಿಟ್ರು ನೋಡಿ ಇವ್ರು. ಇದನ್ನು ದೊಡ್ಡದಾಗಕ್ಕೆ ನಾನು ಬಿಡಬಾರ್ದು. ನನ್ನ ಗಂಡನ ಹತ್ರ ಹೋಗಿ ನಾನೇ ಸಾರಿ ಕೇಳಿ ಪ್ಯಾಚಪ್ ಆಗಲೇಬೇಕು. ನಾನು ಏನಾರ ಸಿಟ್ ಮಾಡ್ಕೊಂಡಿದ್ರೆ ಅದರದ್ದು ಬೆನಿಫಿಟ್ ಇವ್ರು ತಗೋತಾರ. ಇದನ್ನು ನನ್ನ ಸಂಸಾರ ಹಾಳಾಗಕ್ಕೆ ನಾನು ಬಿಡಲ್ಲ. ಅತ್ತಿಯಾರ ಸ್ವಲ್ಪ ಚಾನಾರ ತೊಗೊಂಬರ್ಲೇನ್ರಿ? ಕರೆಚ ಮಾಡ್ಕೊಂಬರ್ಲೇನ್ರಿ ಅತ್ತಿಯಾರ? ಊಟ ಬೇಡವಾ? ಏನು ಬೇಡ. ಅತ್ತಿಯಾರ ಸ್ವಲ್ಪ ಕುಡ್ರಿ ಹೇಳ್ರಿ. ಬೆಳಗ್ಗೆ ಕುಡ್ದಿದ್ದನ್ನು ಹಂಗೆ ವಾಂತ್ ಮಾಡಿಬಿಟ್ರಿ. ಮತ್ತು ಈ ಹೊಟ್ಟೆಗೆ ಏನಾರ ಬೇಕಲ್ರಿ ತಿಂದು ಗುಳಿಗೆ ತೊಗೊಳಕ್ಕೆ, ಅದಕ್ಕೆ ಮತ್ತು ತಿನ್ನಕ್ಕೂ ಅಲ್ಲ ಅನ್ನಕತ್ತೀರಿ. ಒಟ್ಟು ಚಹಾ ಮಾಡ್ಕೊಂಬರ್ತೇನೆ. ಬ್ರೆಡ್ ಐತಿ ನೀನು ತಂದಿದ್ದೆ, 2 ಪೀಸ್ ಬ್ರೆಡ್ ತಿಂದು ಬೇಕಾದ್ರೆ ಚಹಾ ಕುಡ್ರಲ್ಲ ಊಟ. ಅಲ್ವಾ? ಯಾಕೆ ಕರೆ ಚಹಾ ಕುಡಿದ್ರು ದಕ್ಕವಲ್ದವಾ? ಹೆಂಗೆ ತಿಂದ್ರು ಏನು ಕುಡಿದ್ರು ಅಂತ ಕಾರ್ತತಿ. ಅತ್ತಿಯಾರ ಜ್ವರ ಬಂದವ್ರಿ ಅತ್ತಿಯಾರ ನಿಮ್ಗೆ. ಮತ್ತು ಹಿಂಗೆ ಉಪವಾಸ ಇದ್ರಂದ್ರೆ ಇನ್ನೊಟ್ಟು ಹೆಚ್ಚಕ್ಕವ. ಅಲ್ಲ, ಏನು ನೀರಾಗಾಡಿಲ್ಲ ಏನಿಲ್ಲ, ಎದಕ್ಕೆ ಬರ್ಬೇಕು ಇವು ಜ್ವರ? ಖಾಲಿ ಪೀಲಿ ಮಳೆಗಾಲಲ್ಲ ಏನಲ್ಲ. ಅತ್ತಿಯಾರ ಮನೆ ಬಿದ್ನಲ್ರಿ, ಬಿದ್ದಿದ್ದಕ್ಕೆ ಅದು ಚಪ್ಪಿ ಭಾಳ ನೋವು ಆಗ್ಬಿಟ್ಟತ್ತಲ್ರಿ ಅತ್ತಿಯಾರ. ಎಲ್ಲ ಜಜ್ಜಿ ಮುಕುಳಿ ನೆಗ್ಗಿ ನುಗ್ಗಿಕಾಯಿ ಆಗೈತಪ್ಪ ಈ ಕಡೆ ಬಾಪ. ನಮನಿ ಆಗೈತಿ. ಮತ್ತು ನಮನಿ ಹೊಡೆತ ಬಿದ್ದೈತಿ ಮೈಗೆ. ನೋವಿಗೂ ಜ್ವರ ಬರ್ತಾವ್ರಿ ಅತ್ತಿಯಾರ. ನಿಮ್ಗೇನು ಗೊತ್ತೈತಿ? ಒಮ್ಮೊಮ್ಮೆ ಅತೀಶ ಮನುಷ್ಯ ಏನಾರ ನೋವಿಗೂ ತ್ರಾಸಾಗಿತ್ತಂದ್ರೆ ಅದ್ರ ಹೊಡೆತಕ್ಕೆ ಜ್ವರ ಬರ್ತಾವ. ನಿನ್ನ ಜೊತೆಗೆ ಬಿದ್ದಾನ, ಮತ್ತು ನೀ ಇನ್ನೂ ನನ್ನ ಮಗನ ಮೇಲೆ ಬಿದ್ದಿ ನೋಡು, ಅವ ಹೆಂಗೆ ಕುಂತಾನ. ಈಕಿನಂಗೆ ಮಾಡಿದ್ರೆ ಅಕ್ಕತ್ತೇನ್ಬೆ. ನಾವು ಟೈಮ್ ಟು ಟೈಮ್ ಔಷಧ ತೊಗೊಂಡು ಆರಾಮಾಗ್ಬಿಡ್ತೀವಿ ನಾವು. ಈಕಿಗೂ ನಿನ್ನ ರಾತ್ರಿ ಹೇಳಿದೆ ಅಂತ ಚಂದ ನಾನು. ಗಪ್ಚಿಪ್ ತಗೋಬಿಟ್ಟು ಯಾಕೆ ಸುಮ್ಮನೆ ಸೊಸಿ ಮುಂದೆ ಮಗನ ಮುಂದೆ ನಾ ಯಾರ ಮುಂದೆ ಹೇಳೋದಿಲ್ಲ. ಗಪ್ಚಿಪ್ 160 ಹಾಕ್ತೇನೆ ಅಂತೇಳಿ ತೊಗೊಂಡು ಮುಕ್ಕೊಂಬಿಟ್ಟಿದ್ರೆ ಆಗಿ ಹೋಗಿತ್ತು. ನೋವು ಕಾಣ್ತಿದ್ದಿಲ್ಲ, ಎಲ್ಲ ಆರಾಮಾಗಿ ಬಿಡ್ತಿತ್ತು. ಒಲ್ಲೆ ಅಂದ್ರೆ ಒಲ್ಲೆ ಅಂತ ಹಂಗೆ ಮಕ್ಕೊಂಡ್ಲು. ಮತ್ತು ಅದು ಹೆಚ್ಚಾತದ ನೋವು ನೋಡು. ಅದು ಹೇಳಿದ್ರೆ ಕೇಳೋದಿಲ್ಲ.
ನಮಗ್ ಒಂದಿನಾರ ಜ್ವರ ನೆಗಡಿ ಬಂದ್ ಮಕ್ಕೊಂಡಿದ್ ನೋಡಿ ಅನ್ಬೇ ನೀನು? ಇಲ್ಲ, ಬರುದಿಲ್ಲ. ನಮ್ಮ ಕಡೆ ಸುಳಿಯಂಗಿಲ್ಲ ಅದು, ಯಾಕಂದ್ರೆ ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತೇಳಿ ಅದನ್ನ ನಾವು ಆಗಾಗ ಟೈಮ್ ಟು ಟೈಮ್ ತಗೊಂಡು ಮ್ಯಾನೇಜ್ ಮಾಡಿಬಿಡ್ತೀವಿ. ಏನು ಬರುದಿಲ್ಲ ನಮ್ಮ ಕಡೆ. ಹೆದರ್ತಾವ್ ಜ್ವರ ನೆಗಡಿನ ಇಲ್ಲಿ ಬರಾಕ್. ಬಂದು ಅಂದ್ರೆ ನಿಷೇಧಾಗ ತೇಲಾಕತ್ತಿ ಬಿಡ್ತಾವು. ಈಗ ಹೇಳ್ತೇನೆ ನಾನು, ನಿನ್ ರಾತ್ರಿ 160-35 ರೂಪಾಯಿ ಒಂದು ಸಣ್ಣ ಡಿ ಕೆ ತರ್ತೀನಿ, ಕುಡ್ದು ಡಿ ಕೆ ಸಾಹೇಬಿ ಆಯ್ಕೆ ಕುಡಿ ಮಕ್ಕೋರ್ವಾ ಅಂತೇಳಿ. ಯಾರು ಕೇಳ್ತಾಳ ನನ್ನ ಮಾತು? ಇಲ್ಲೋಡವಾ ಸೊಸಿ, ಬಾಯಿ ಮುಚ್ಕೊಂಡಿರಕ್ ಹೇಳ. ನನಗೆಲ್ಲ ಗೊತ್ತೈತಿ ಹೆಂಗಿರ್ಬೇಕು ಏನಂತೇಳಿ. ನನಗೆ ರಗಡಾಗೈತಿ ಇಲ್ಲ. ಒಳ್ಳೊಳ್ಳೆ ಕುಡಿದ್ರ ಬಗ್ಗೆ ಮಾತಾಡಿದ್ರೆ ಮತ್ತೆ ನನ್ನ ತಲೆನ ಹೊಡ್ತೀನಿ ನೋಡಿ ಅದ್ದು. ಮತ್ತೆ ಮಾವರ ಹೋಗ್ಲಿ ಬಿಡ್ರಿ, ಎತ್ತಾಗ ಸುಳ್ಳ ರೊಕ್ಕ ಹಾಳು. ಏ ಏ ಸುಮ್ನಿರ್ಬೇ. ಈಗ ನೋಡ್ ದವಾಖಾನಿಗೆ ಏನ್ ರೊಕ್ಕ ತುಸಾಡಾಕತ್ತೇನ? ದವಾಖಾನೆ ಅಂತ ಡಾಕ್ಟರ್ ಬರ್ತಾರಂತ, ನೋಡ್ತಾರಂತ, ಗುಳಿಗೆ ಅಂತ, ಇಂಜೆಕ್ಷನ್ ಅಂತ, ಯಾಕೆ ಮಾಡ್ಬೇಕು ಇವೆಲ್ಲ? ಶಾಂತ ಬಿಡು, ಇದನ್ನ ಎಡ್ಸೋಕು ಏನ ಇಂಥವೆಲ್ಲ ದಿಮಾಕದ ಮಾತು ಬಿಟ್ಟು ಎದ್ದೇಳಿಲ್ಲಿ ಬಾಯಿಲಿ. ಕ್ವಾಣಿಗೆ ಹೋಗುನ್ ಬಾ ಇಬ್ರು. ಕ್ವಾಣಿಗೆ ಹೋಗಿ ಒಂದು ಈಟ್ ಕೊಡ್ತೇನೆ, ತೊಗೊಂಡು ಬೆಚ್ಚಗಾಗಿ ಮುಖ ಬಾಯಿಲಿ. ನೋಡು ಹೆಂಗ ಜಿಂಕಿ ಓಡಾಡ್ದಂಗೆ ಓಡಾಡ್ತಿ ಎದ್ದು. ಅಲ್ಲ, ನೀ ಗುಳಿಗೆ ಔಷಧ ತಗೊಂತೀಯಲ್ಲ, ಅದ್ರಾಗೂ ಹಾಲಿಕ್ಕೂ ಹಾಲು ಇರ್ತತಿ, ಗೊತ್ತೈತೆ ನಿನಗ? ಅದ್ರಾಗ ಒಂದು ರೂಪಾಯಿ ಭಾಗ ಹಾಕಿದ್ರೆ ಇದ್ರಾಗ 100 ರೂಪಾಯಿ ಅದನ್ನ ತಗೋತಿ ಅಟ್ಟೆ. ಗುಳಿಗೆ ಮೂಲಕ ತಗೊಳ್ಳೋದನ್ನ ಡೈರೆಕ್ಟ್ ಆಗಿ ತಗೊಂಡ್ಬಿಡು ಅಂತ ನಾನು. ನೀ ನನ್ನ ಮಾತು ಕೇಳಂಗಲ್ಲ ನೀನು. ಇದೇನು ಇದು ಜೋಡಾದಂಗೆ ಆಗೈತವ ಇವತ್ತು. ಇದು ನನಗೊಂದು ಈಟ 2 ಎಳ್ನೀರು ತಂದು ಕೊಡ್ಸ್ಬಿಡುವ. ಒಂಚೂರು ನಿನ್ನ ಗಂಡಗೆ ಫೋನ್ ಹಚ್ಚಿ ಹೇಳು, ಮಾರ್ಕೆಟಿಂದ ಬರ್ತೆ 2 ಎಳ್ನೀರು ತುಂಬ ಅಂತೇಳಿ. ಅತ್ತೀರ ಎಳ್ನೀರೇನ್ರಿ? ತಡ್ರಿ, ಈ ಬಾಜು ಮನೆ ಕಮಲಕ್ಕರ ಮನ್ಯಾಗ ಹಿತ್ತಲಾಗ 2 ತೆಂಗಿನ ಗಿಡ ಅದಾವು. ಒಂಚೂರು ಹಂಗೆ ಮಾತಾಡ್ಕೊಂತ ಹೋಗಿ ಒಂದು ತೆಂಗಿನಕಾಯಿ ಕೊಡ್ರಿ ಅಂತ ಇಸ್ಕೊಂಡ್ಬಿಡ್ತೀನಿ. ಅಕ್ಕಿ ಕೊಟ್ಟಾಳ, ಕೊಡುದಿಲ್ಲಕ್ಕಿ. ಎದಕ್ಕೆ ಅಕ್ಕಿ ಕಡೆ ಹೋಗಿ ಕೇಳಿ ಮರದ ಗಿಡಕ್ಕಿ, ಯಾಕೆ ನಮ್ಗೇನು ಒಂದು ಎಳ್ನೀರು ತೊಗೊಂಡು ಕುಡಿಯೋಕ್ಕಾಗೋದಿಲ್ಲನ? ಸುಮ್ಮನಿರು, ಹೋಗಿ ನಿನ್ನ ಗಂಡಗೆ ಫೋನ್ ಹಚ್ಚಿ ಹೇಳು. ಅತ್ತಿಯಾರ ಆಕಿ ನನ್ನ ಕುಟ್ಟು ಭಾಳ ಕಿಲೋಜ್ ಅದಾಳ, ನೀವು ಸುಮ್ಕಿರ್ರಿ. ಪುಲೋಜ್ ಇದ್ದಿಂದ ಒಂದು ಎಳ್ನೀರು ಕೊಡುದಿಲ್ಲ ಅಂತ ಅಳ್ನ ಕೊಡ್ತಾಳ. ಸುಮ್ಮನಿರ್ರಿ, ನಾ ಎಲ್ಲ ಇಸ್ಕೊಂಬರ್ತೇನೆ. ಮನೆ ಬಂದು ನಮ್ಮ ಮನ್ಯಾಗ ಇದು ತೊಗೊಂಡೋಗ್ಯಾಳ, ಏನದ ಕರ್ಬೇವಿನ ಸೊಪ್ಪು ತೊಗೊಂಡೋಗ್ಯಾಳ. ನಾನೇನ್ರ ಹಿಂಗ ಏನ್ರಿ ಕೊಟ್ಟಿದ್ನಿಲ್ಲ, ಅದಕ್ಕೆ ಸುಮ್ಮನಿರ್ರಿ ನೀವು. ಇದ್ರ ಜೀನ್ ತನಕ ಇಷ್ಟು ಮಣ್ಣು ಹಾಕ್ಲಿ, ಇದೊಂದು ಜೀನ್ ಹಂಕ ಸೊಸಿ ನೋಡು. ಮಂದಿ ಮನೆ ಬಕ್ಕಲ್ಲ ಇಸ್ಕೊಂಬರಕ್ಕೆ ಹೋತು ಫೋನ್ ಹಚ್ಚಂದ್ರ. ನೀರ್ ಹಾಕೊಂಡು ಔಷಧ ಕುಡಿ ಅಂತ ನಾ ಅಂತಾನಿ, ಎಳ್ಳೀರು ಕುಡಿತಾಳ ಅಂತ. ಎಳ್ಳೀರು ಹನಿಮಿ ಅತ್ಯಾರ ಎದ್ದೋಗಕ್ಕೆ ಹೇಳ್ರಿ, ಮತ್ ನನ್ನ ತಲೆ ಕೆಡ್ತ ಮತ್ತ ನಾ ಏನಾರ ತಗೊಂಡ್ ಹೇರಿ ಬಿಡ್ತಾನೆ ನೋಡ್ರಿ ಅತ್ಯಾರ. ಸುಮ್ಮನೆ ಹೋಗಲ್ಲ, ಎದಕ್ಕೆ ಹಂಗೆ ಜೀವ ತಿನ್ನಾತಿಕ್ಕಿದ? ನಿನ್ ಸೊಸಿಗೆ ಈ ಸೊಕ್ಕೇನು ಕಡಿಮೆ ಇಲ್ಲ ಬೇವ, ಚಗ್ಗೈತಿ ಸೊಕ್ಕು. ಕುಂತು ತಿಂತಾಳಲ್ಲ ಸೊಕ್ಕು. ಅತ್ಯಾರ ಹೇಳ್ತೀರಿಲ್ಲ ಇವ್ರಿಗೆ? ಹಾಕನ್ ತಗೋ.